ಶಾಸಕಿ ರೂಪಕಲಾ ಶಶಿಧರ್ ಅವರ ನೇತೃತ್ವದಲ್ಲಿ ಕುರುಬ ಸಮುದಾಯದ ಮುಖಂಡರಿಂದ ಪೂರ್ವಭಾವಿ ಸಭೆ. ಕೆಜಿಎಫ್ ನಗರದಲ್ಲಿ ನವೆಂಬರ್ 8ರಂದು ದಾಸಶ್ರೇಷ್ಠ ಕನಕದಾಸರ 538ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧಾರ. ದಾಸಶ್ರೇಷ್ಠ ಕನಕದಾಸರ 538ನೇ ಜಯಂತಿಯನ್ನ ತಾಲೂಕು ಮಟ್ಟದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ಸಮುದಾಯದ ಎಲ್ಲಾ ಮುಖಂಡರು ಒಮ್ಮತದಿಂದ ನಿರ್ಧಾರ ಕೈಗೊಳ್ಳಲಾಯಿತು. ಕೆಜಿಎಫ್ ತಾಲೂಕು ಆಡಳಿತ ಸೌಧದಲ್ಲಿ ಶಾಸಕಿ ರೂಪಕಲಾ ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸಮುದಾಯದ ಮುಖಂಡರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದು, ಕನಕದಾಸರ ಜಯಂತಿಯನ್ನ ನವೆಂಬರ್ 8ರಂದು ತಾಲೂಕು ಆಡಳಿತ ಹಾಗೂ ಸಮುದಾಯದ ವತಿಯಿಂದ ಪುಷ್ಪ ಪಲ್ಲಕ್ಕಿಗಳು, ಕಲಾ ತಂಡಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡಲು ನಿರ್ಧರಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಕನಕದಾಸರ ಭವನಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಸರ್ಕಾರದ ಜಾಗವನ್ನ ಮಂಜೂರು ಮಾಡಿಸಿದ್ದಾರೆ. ಆದರೆ ತಾಂತ್ರಿಕ ದೋಷದಿಂದ ಈ ವರ್ಷ ಸಂಘಕ್ಕೆ ಹಸ್ತಾಂತರ ಮಾಡಲು ಸಾಧ್ಯವಾಗಿಲ್ಲ. ಮುಂದಿನ ವರ್ಷ ಹಸ್ತಾಂತರ ಮಾಡುವುದಾಗಿ ತಿಳಿಸಿದರು. ಇನ್ನು ತಾಲೂಕಿನ ಎಲ್ಲಾ ಗ್ರಾಮಗಳಿಂದಲೂ ಸಮುದಾಯದ ಮುಖಂಡರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕನಕದಾಸರ ಜಯಂತಿಯನ್ನ ಯಶಸ್ವಿಯಾಗಿ ನಡೆಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಕುರುಬ ಸಂಘದ ಅಧ್ಯಕ್ಷ ನಂಜುಂಡಗೌಡ, ಕಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್, ಸಮುದಾಯದ ಮುಖಂಡರಾದ ಆನಂದ್ ಮೂರ್ತಿ, ಎಂಬಿಎ ಕೃಷ್ಣಪ್ಪ, ಆರ್ಜಿ ಶಂಕರಪ್ಪ, ಚಂದ್ರಕಾಂತ್, ಗೊಲ್ಲಲ್ಲಿ ವೆಂಕಟೇಶ್, ಚಿನ್ನನಾಗನಹಳ್ಳಿ ನಾಗರಾಜ್, ಡೈರಿ ಮುಖಂದ ಎಸ್ ರವಿ, ನಾರಾಯಣಸ್ವಾಮಿ, ಅಪ್ಪು, ಕೋಡಪ್ಪ, ರಾಮಕೃಷ್ಣಪ್ಪ, ಬೌಂಡ್ರಿ ಬಾಬು, ಚಿದಾನಂದ, ಕೃಷ್ಣಪ್ಪ, ಸೀನಪ್ಪ, ಮುನ್ರಾಜು, ಕೃಷ್ಣೇಗೌಡ, ವೆಂಕಟರಾಮೇಗೌಡ, ಗೋವಿಂದಪ್ಪ ಸೇರಿದಂತೆ ಇತರೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. 538ನೇ ಜಯಂತ್ಯೋತ್ಸವವನ್ನು ಇವತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿ ಎಲ್ಲ ಇಲಾಖೆಯವರು ಮತ್ತು ಎಲ್ಲ ಸಮ್ಮುಖದಲ್ಲಿ ಇವತ್ತು ತೀರ್ಮಾನ ಮಾಡಿದ್ದೀವಿ. 8ನೇ ತಾರೀಕು ಕನಕ ಜಯಂತ್ಯೋತ್ಸವ ಏನು ಸರ್ಕಾರ ರಜೆ ಇದೆ ಅವತ್ತೇ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ತೀರ್ಮಾನ ಮಾಡಿದ್ದೀವಿ. ಸಮಾಜದ ಮುಖಂಡರೆಲ್ಲರೂ ಇದು ವಿಜೃಂಭಣೆಯಿಂದ ನಡೆಯುತ್ತೆ. ಕಾರ್ಯಕ್ರಮ ಎಲ್ಲಾ ಪಂಚಾಯತಿಯಿಂದನೂ ಪಲ್ಲಕ್ಕಿ ಬರುತ್ತೆ, ಮತ್ತೆ ಡೊಳ್ಳು ಕುಣಿತ, ಡಿಜಿ, ಮತ್ತೆ ಬ್ಯಾಂಡ್ ಸೆಟ್ಟು, ಮತ್ತೆ ಸ್ಟೇಜ್ ಅಲಂಕಾರ, ಮತ್ತೆ ಕಲಾ ತಂಡಗಳು, ಮತ್ತೆ ನಮ್ಮ ದೇವರಿಗೆ ಅಲಂಕಾರ. ಸಮುದಾಯದ ನಾಯಕರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರು ಏನಿಲ್ಲಿ ಸೇರಿರ್ತೀವಿ ಅಂತ ಹೇಳಿ ಇವತ್ತು ಶಾಸಕರ ಒಂದು ಆದೇಶದ ಮೇಲೆ ನಮ್ಮ ಕನಕ ಜಯಂತಿ ಪ್ರಯುಕ್ತ ಎಲ್ಲ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಅದೇ ರೀತಿ ಎಲ್ಲ ನಮ್ಮ ಮುಖಂಡರುಗಳು, ಎಲ್ಲ ನಮ್ಮ ಸಮುದಾಯದ ಕುಲಬಾಂಧವರು ಎಲ್ಲ ಇವತ್ತು ತಾಲೂಕ್ ಆಫೀಸ್ ನಲ್ಲಿ ಸೇರಿರ್ತೀವಿ. ಎಲ್ಲಾ ಇಲಾಖೆಗಳಾದಂತ ಇಒ ಆಗಿರ್ಬೋದು, ತಹಶೀಲ್ದಾರ್, ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಆ ಸಭೆಯಲ್ಲಿ ಹಾಜರಾಗಿದ್ರು. ನಾವು ಹಾಜರಾಗಿರ್ತೀವಿ. ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡಗೌಡರವರು ಕೂಡ ಅವ್ರ ಸಮ್ಮುಖದಲ್ಲಿ ನಾವೆಲ್ಲ ಸಮುದಾಯದ ಮುಖಾಂತರ ಹಾಜರಾಗಿರ್ತೀವಿ. ಏನು 8ನೇ ತಾರೀಕು ಕನಕ ಜಯಂತ್ಯೋತ್ಸವ ದಿನ ಏನಿದೆಯೋ ಅವತ್ತಿನ ದಿನ ಆಚರಣೆ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡುತ್ತೆ ಸಭೆಯಲ್ಲಿ. ಅದೇ ರೀತಿ ಕಲಾ ತಂಡಗಳು, ಪಲ್ಲಕ್ಕಿಗಳು, ಎಲ್ಲ ಪಂಚಾಯತಿಯಿಂದ ಒಂದೊಂದು ಪಲ್ಲಕ್ಕಿ ಬರುತ್ತೆ. ಅದೇ ರೀತಿ ಒಂದು 4-5 ಕೋಲಾಟಗಳು, ಕಲಾ ತಂಡಗಳು, ಡೊಳ್ಳು ಕುಣಿತ, ಕೀಲು ಕುದುರೆ, ಬೊಂಬೆಗಳು, ಅದೇ ರೀತಿ ಅನ್ನಪ್ರಸಾದ ಎಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ. ಎಲ್ಲ ಒಂದು ದಿವಸ ಈ ಒಂದು ಏನು 8ನೇ ತಾರೀಕು ನಡೆಯುವ ಕನಕ ಜಯಂತ್ಯೋತ್ಸವನ ಎಲ್ಲ ಆಚರಣೆ ಜಿಲ್ಲಾಡಳಿತದಿಂದ ಸಮ್ಮುಖದಲ್ಲಿ ಮಾಡ್ಬೇಕು ಅಂತ ಹೇಳಿ ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತ ಪತ್ರಕರ್ತರು ವಿನಂತಿ. ಶ್ರಮದಿಂದ ಈ ಬಾರಿ ಈಗಾಗಲೇ ನಿವೇಶನ ನಮ್ಗೆ ಮಂಜೂರಾಗಿತ್ತು. ಆದ್ರೆ ಮಂಜೂರಾಗಿದ್ದ ನಿವೇಶನ ಎಲ್ಲರೂ ಸಂಘದ ಪರವಾಗಿ ಆಗ್ಬೇಕಂತ ಕೆಲವು ತಾಂತ್ರಿಕ ತೊಂದರೆಗಳಿಂದ ಈ ಬಾರಿ ಬಹಳ ಶ್ರಮ ಪಟ್ಟು ಶಾಸಕರು ನಮ್ಮ ಕನಕ ಭವನ ಮಾಡೋದಕ್ಕೆ ಈಗಾಗಲೇ ಮಂಜೂರು ಮಾಡಿದ್ರು. ಆದ್ರೆ ಕೆಲವು ತಾಂತ್ರಿಕ ತೊಂದರೆಗಳಿಂದ ಈ ಬಾರಿ ಅದನ್ನ ನಮ್ಗೆ ಅರ್ಪಿಸೋದಾಗ ಆಗ್ತಾ ಇಲ್ಲ. ಆದ್ರಿಂದ ಅದನ್ನ ಮುಂದಿನ ಸಾರಿ ಅದನ್ನ ನಮ್ಮ ಒಂದು ಸಂಘಕ್ಕೆ ಅರ್ಪಿಸ್ತಾರೆ. ಇದಕ್ಕೋಸ್ಕರ ನಮ್ಮ ಸಂಘದ ಪರವಾಗಿ ಶಾಸಕರಿಗೆ ತುಂಬು ಹೃದಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಗೂ ಕೂಡ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ವತಿಯಿಂದ ಕನಕ ಜಯಂತಿಯನ್ನ ಆಚರಣೆ ಮಾಡಬೇಕಂತ ಹೇಳಿ ಸುತ್ತೋಲೆ ಇತ್ತು. ಆ ಸುತ್ತೋಲೆಯಲ್ಲಿ ಎಲ್ಲ ಸರ್ಕಾರದ ಅಧಿಕಾರಿಗಳ ಸಮೇತ ತಹಸೀಲ್ದಾರ್ ಸಾಹೇಬರು ಮತ್ತು ಶಾಸಕರು ಇಬ್ಬರು ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಸಮಾಜದ ಮುಖಂಡರನ್ನೆಲ್ಲರನ್ನು ಕರೆಸಿ ಯಾವ ರೀತಿ ನಾವು ಕನಕ ಜಯಂತಿಯನ್ನ ಅತಿ ಅರ್ಥಪೂರ್ವವಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಮುಖಂಡರೆಲ್ಲ ಸಲಹೆ ಸೂಚನೆಗಳು ತಗೊಂಡು ಮತ್ತೆ ಯಾವ ರೀತಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತಿ ಸಂತೋಷದಿಂದ ವಿಜೃಂಭಣೆ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ತೀರ್ಮಾನಿಸಲಾಯಿತು. ಈ ದಿನ 8ನೇ ತಾರೀಕು ಎಲ್ಲ ಯಾವ ರೀತಿ ಎಲ್ಲ
ನಾವು ಒಂದು ಜಯಂತಿಗಳನ್ನ ಆಚರಣೆ ಮಾಡ್ತೀವೋ ಅದಕ್ಕಿಂತ ವಿಜೃಂಭಣೆಯಾಗಿ ಅರ್ಥಪೂರ್ಣವಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನಿಸಲಾಗಿದೆ. 50 ಪಲ್ಲಕ್ಕಿ ಬರಬೇಕು. ಇಷ್ಟು ದಿನ ನಾವು 55-60 ಪಲ್ಲಕ್ಕಿಗಳಿಗೆ ಬರ್ತಾ ಇತ್ತು. ಈ ಸತಿ ಕೂಡ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ವಿ, 50 ಪಲ್ಲಕ್ಕಿಗಳಿಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಜನರು ನೋಡ್ಬೇಕು ನಮ್ಮ ಸಮಾಜದ ಮುಖಂಡರುಗಳು, ಸರ್ಕಾರ ಯಾವ ರೀತಿ ನಿರ್ಣಯ ಮಾಡುತ್ತೆ. ಎಲ್ಲಾ ಇಲಾಖೆಗಳು, ಸಮಾಜದ ಎಲ್ಲಾ ಗ್ರಾಮಗಳಿಂದನೂ ಪಲ್ಲಕ್ಕಿಗಳು ಬರೋ ನಿರೀಕ್ಷೆ ಇದೆ. ಗಣ್ಯ ಶಾಸಕರು ಇರ್ತಾರೆ, ನಮ್ಮ ಸಮಾಜದ ಮುಖಂಡರುಗಳು, ಎಲ್ಲಾ ತಾಲೂಕು ದಂಡಾಧಿಕಾರಿಗಳು ಎಲ್ಲ ಇರ್ತಾರೆ. ಸ್ವಾಮೀಜಿಗಳ ಇನ್ನು ಪ್ಲಾನ್ ಮಾಡ್ತೀವಿ ಅದ್ರ ಬಗ್ಗೆ. ಶ್ರೀ ಕನಕ ಜಯಂತ್ಯೋತ್ಸವ 538ನೇ ಕನಕ ಜಯಂತ್ಯೋತ್ಸವವನ್ನು ತಾಲೂಕಿನ ಎಲ್ಲ ಸಮಾಜ ಬಾಂಧವರು, ಸಮಾಜದ ಮುಖಂಡರು ಎಲ್ಲ ಅದ್ದೂರಿಯಾಗಿ ಮಾಡಬೇಕಂತ ಊರುಗಳಿಂದ ಜನ ಪಲ್ಲಕ್ಕಿ ಜೊತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರುತ್ತೇವೆ.